ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರವಾ ಪಾಯಸಾರ ಅಂತ ಅನ್ಬೋದು ರೀ. ಇದನ್ನು ಇಲ್ಲಾಂದ್ರೆ ಸಣ್ಣ ರವೆ ಇದ್ದರೆ ಹಿಂಗೆ ಹಾಲಿನಾಗ ಹಾಕಿ ಮಾಡಾಕತ್ತೀನಿ ನೋಡ್ರಣ. ಅಗದಿ ಟೇಸ್ಟ್ ಐತ್ರಿ ಇದು. ನಾನು ಇದು ಫಸ್ಟ್ ಇದು ಮಾಡಿದ್ರಿ. ಹಿಂಗೆ ಈಗ ನವರಾತ್ರಿ ಉಪವಾಸ ಇರಲ್ಲ, ನವರಾತ್ರಿ ಉಪವಾಸ ಸಂಬಂಧಾಗಿ ಇವತ್ತು ನಾನು ಮಾಡಿದ್ದೀನಿ ನೋಡ್ರಿ. ಇದನ್ನು ರವಾ ಪಾಯಸ ಅಂತ ಹೇಳ್ರಿ. ಮೊದಲಿಗೆ ಒಂದು ದೊಡ್ಡ ಸ್ಪೂನ್ಲೆ 2 ಸ್ಪೂನದಷ್ಟು ನಾನು ತುಪ್ಪ ಹಾಕಾಕತ್ತೀನಿ ನೋಡ್ರಿ. ಒಂದು ಬಾಣಲಿ ಕಾಸಾಕಿಟ್ಟು ತುಪ್ಪ ಹಾಕಿದಾದ್ಮೇಲೆ ಸ್ವಲ್ಪ ತುಪ್ಪ ಕರಗಿದಾದ್ಮೇಲೆ ರೀ, ನಿಮಗೆ ರವೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿರಿ. ನಾವು ಚಹಾ ಕುಡಿ ಲೋಟ ಇರ್ತೈತ್ರಲ್ಲ, ಸಣ್ಣ ಲೋಟ, ಅದರಲ್ಲಿ ಒಂದು ಅರ್ಧ ಲೋಟ ಸಣ್ಣ ರವೆ ತೊಗೊಂಡಿನಿ ನೋಡ್ರಿ. ನಾನು ಸಣ್ಣ ರವೆ ರೀ, ಸಣ್ಣ ಗ್ಯಾಸ್ ಮೇಲೆ ರೀ ಸ್ವಲ್ಪ ಕೆಂಪಗಾಗೋವರೆಗೂ ರೀ ಹುರ್ಕೋಬೇಕು ರೀ. ಗ್ಯಾಸ ಜೋರು ಇಡಬಾರ್ದ್ರೆ, ಸ್ವಲ್ಪ ಸಣ್ಣ ಇಟ್ಕೊಂಡು ಸಣ್ಣಗೆ ಹುರ್ಕೋಬೇಕು ರೀ. ಎಷ್ಟು ಹುರಿತಿರಲ್ಲ ಅಷ್ಟು ರುಚಿ ಟೇಸ್ಟ್ ಜಾಸ್ತಿ ಬರ್ತೈತೆ ರೀ ಇದು. ಈಗ ನೋಡಿರಿ, ಹುರಿದಾದ್ಮೇಲೆ ಈಗ ಒಂದು ಬಟ್ಲಷ್ಟು ಹಾಲು ಹಾಕಾಕತ್ತೀನಿ ರೀ ನಾನು. ಅದ ಬಾಣಲಿ ಒಳಗೆ ಅದ್ರಾಗ ರವೆ ಏನು ತಿಕ್ಕೊಂಡಿಲ್ಲ ರೀ, ಅದ್ರಾಗ ಹಾಕಿ ಸ್ವಲ್ಪ ರವೆ ಪೂರ್ತಿ ಇದು ಹಾಲು ಅಟ್ಟಿಸಿ ರವೆ ಸ್ವಲ್ಪ ಗಟ್ಟಿಯಾಗೋವರೆಗೂ ರೀ. ಈಗ ನಾನು ಮತ್ತು ಹೊಳ್ಳಿ ಅದ್ರಾಗ ಸ್ವಲ್ಪ ಚಮಚಿಲೆ ಕೈ ಆಡಿಸ್ಕೊಂತ್ರಿ ಸಣ್ಣ ಗ್ಯಾಸ್ ಮೇಲೆ ರೀ. ಗ್ಯಾಸ್ ಮಾತ್ರ ಜೋರು ಇಡಬಾರ್ದು ರೀ, ಫುಲ್ ಸಣ್ಣ ಗ್ಯಾಸ್ ಮೇಲೆ ರೀ ನಾವು ಮಾಡ್ಕೋಬೇಕು ರೀ ಇದನ್ನು. ಈಗ ಹೆಂಗೆ ಗಟ್ಟಿ ಆಗತ್ತತ್ರಲ್ಲ, ಹಿಂಗೆ ಗಟ್ಟಿ ಆದ ತಕ್ಷಣ ರೀ ನಮಗೆ ಸ್ವೀಟ್ ಎಷ್ಟು ಬೇಕಿರಲ್ಲ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡ್ರಿ. ನೀವು ಸಕ್ಕರೆ ಹಾಕ್ಬೋದು ರೀ, ಇಲ್ಲಾಂದ್ರೆ ಬೆಲ್ಲ ಹಾಕಿದ್ರೂ ನಡಿತೈತೆ ರೀ. ನಾನು ಸಕ್ಕರೆ ಹಾಕಾಕತ್ತೀನಿ ನೋಡಿರಿ. ಸಕ್ಕರೆ ಹಾಕಿ ಸ್ವಲ್ಪ ಸಕ್ಕರೆದು ನೀರು ಬಿಡೋವರೆಗೂ ರೀ ಸಣ್ಣ ಗ್ಯಾಸ್ ಮೇಲೆ ರೀ ಸ್ವಲ್ಪ ಹೊತ್ತು ನಾವು ಕೈ ಆಡಿಸ್ಕೊತ ಇರ್ಬೇಕು ರೀ. ನಾವು ಸ್ವಲ್ಪ ಸಕ್ಕರೆ ಕರಿಗಿದಾದ್ಮೇಲೆ ರೀ ಸ್ವಲ್ಪ ಮೆತ್ತಗೆ ಆಗ್ತೈತ್ರಲ್ಲ, ಮೆತ್ತಗೆ ಆದ್ಮೇಲೆ ರೀ ನಾವು ಮತ್ತು ಒಂದು 2 ಗ್ಲಾಸಿದಷ್ಟು ಹಾಲು ಹಾಕ್ಬೇಕು ರೀ. ನೀರು ಅಷ್ಟು ಸೇರ್ಸಂಗಿಲ್ಲ ರೀ, ನಾನು ಹಾಲಿನಾಗ ಮಾಡತ್ತೀನಿ. ಹಿಂಗೆ ನೀರು ಹಾಕಿ ಮಾಡ್ಬೋದು ರೀ, ಆದರೆ ನೀರು ಹಾಕಿ ಮಾಡಿದ್ರೆ ಇಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ರೀ ಇದು. ಈಗ ನವರಾತ್ರಿಗೆ ಉಪವಾಸ ಇರ್ತೀವಲ್ಲ, ಏನು ಅಂಗಡಿಯಾಗಿಂದು ಏನೂ ತಿನ್ನಕ್ಕೆ ಬರೋಂಗಿಲ್ಲ ರೀ. ಮನ್ಯಾಗೂ ನಾವು ಉಪ್ಪು ಹಾಕಿದ್ದು ಏನೂ ತಿನ್ನಕ್ಕೆ ಬರೋಂಗಿಲ್ಲಲ್ಲ ರೀ. ಹಿಂಗೆ ಒಂದು ಗ್ಲಾಸ್ ಮಾಡಿ ತಿಂದೀವಪ್ಪ ಅಂದ್ರೆ ಸಂಜೆನ ಗಟ್ಟಿಯಾಗಿಬಿಡ್ತೀವಿ ನೋಡಿರಿ. 9 ದಿವಸ ಉಪವಾಸ ಅಂದ್ರೆ ಹೊಟ್ಟೆ ತಡೆಯಂಗಿಲ್ಲ ರೀ. ಹಿಂಗಾಗಿ ನಾನು ಸ್ವಲ್ಪ ಸಂಜೆ ನೈವೇದ್ಯಕ್ಕೂ ಆಯ್ತು, ನಮ್ಮ ಉಪವಾಸಕ್ಕೆ ಆಯ್ತು ಅಂತ ಹೇಳ್ರಿ ನಾನು ಮಾಡಾಕತ್ತೀನಿ ನೋಡಿರಿ. ಈಗ ಹಾಲು ಹಾಕಿ ಸ್ವಲ್ಪ ನೋಡಿರಿ ತಿಳುವನ್ನ ಮಾಡ್ಕೊಂಡು ಮತ್ತು ಹಾಲು ಹಾಕಿದೆ ರೀ ನಾನು. ಹಾಲು ನಾವು ಎಷ್ಟು ಹಾಕ್ತಿರಲ್ಲ ಅಷ್ಟು ಗಟ್ಟಿ ಆದ್ರೆ ಚಲೋ ಅನ್ಸಂಗಿಲ್ಲ ರೀ ಇದು. ಸ್ವಲ್ಪ ಹಿಂಗೆ ತಿಳುವನ್ನ ಇರ್ಬೇಕು ರೀ ಇದು. ಹಿಂಗೆ ಹಾಲು ಹಾಕಿದಾದ್ಮೇಲೆ ಸ್ವಲ್ಪ ಕುದೀತಿರ್ತೈತ್ರಲ್ಲ, ಕುದಿ ಟೈಮ್ದಾಗ ಗೋಡಂಬಿ, ಬಾದಾಮ, ದ್ರಾಕ್ಷಿ ಅವನ್ನೆಲ್ಲ ಮತ್ತು ಒಂದು 2-3 ಸ್ಪೂನ್ ತುಪ್ಪ ಹಾಕಿ ತುಪ್ಪದಾಗ ಅವನ್ನೆಲ್ಲ ಕರ್ಕೊಂಡೇನಿ ನೋಡಿರಿ ನಾನು. ಗೋಡಂಬಿ, ಬಾದಾಮ, ದ್ರಾಕ್ಷಿ ಅವನ್ನೆಲ್ಲ ಕರ್ಕೊಂಡಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೊಮ್ಮೆ ನಾವು ಕೈ ಆಡಿಸಿದ್ವಪ್ಪ ಅಂದ್ರೆ ನಮ್ಮದು ರವೆ ಪಾಯಸ ರೀ ರೆಡಿ ಆಯ್ತು ನೋಡಿರಿ. ಲಾಸ್ಟಿಗೆ ನಾನು ಏಲಕ್ಕಿ ಲವಂಗ ಹಾಕ್ತೀನಿ ರೀ. ನಾನು ಮೊದಲಿಗೆ ಏನು ಹಾಕಿಲ್ಲ ರೀ, ಲಾಸ್ಟಿಗೆ ಹಾಕಿದ್ರೆ ಆಯ್ತು ಅಂತ ಹೇಳಿರಿ ಸ್ವಲ್ಪ ಇದು ಕುದಿ ಹಿಡಿ ಮಟ ಅಂತೇಳಿ ಹಾಕಿಲ್ಲ ರೀ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ವಿಡಿಯೋ ಹೆಂಗೆ ಬರತೈತೆ ಅಂಥೇಳಿ ಕಮೆಂಟ್ನು ಮಾಡಿ ತಿಳಿಸ್ರಿ. ಈಗ ನೋಡಿರಿ, ಏಲಕ್ಕಿ ಲವಂಗ ಕೊಟ್ಟಿಟ್ಕೊಂಡಿದ್ದೆ ನಾನು. ಕೊಟ್ಟಿಟ್ಕೊಂಡದ್ದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಇನ್ನೊಮ್ಮೆ ನಾವು ಮಿಕ್ಸ್ ಮಾಡಿದ್ವಪ್ಪ ಅಂದ್ರೆ ರೆಡಿನ ಆಯ್ತು ನೋಡಿರಿ ಇದು. ನಿಮಗೆ ಗಟ್ಟಿ ಕುಡಿ ಮುಂದೆ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಕುಡಿದ್ರಂದ್ರೆ ಅಗದಿ ಟೇಸ್ಟ್ ನೋಡಿರಿ. ಮಕ್ಳಿಗೂ ಭಾರಿ ರುಚಿ ಇದೆ. ಮಕ್ಕಳು ಊಟ ಮಾಡೋಕೆ ನಾಯಕ ಅಂತಾರಲ್ಲ, ಅಂಥ ಮಕ್ಳಿಗೆ ನಾವು ಹಿಂಗೆ ಮಾಡಿಕೊಟ್ಟಿವಿ ಅಂದ್ರೆ ಮಕ್ಕಳ ಹೆಲ್ತಿಗೂ ಚಲೋ ರೀ ಇದು, ದೊಡ್ಡವ್ರಿಗೂ ಚಲೋ ರೀ. ಈಗ ನಮ್ದು ರೆಡಿ ಆಗೈತೆ ರೀ. ಮತ್ತೊಂದು ವಿಡಿಯೋದ ಹಿಂಬಾಲಿ ನಾನು ಸಿಗ್ತೀನಿ ರೀ. ನಮಸ್ಕಾರ ವೀಕ್ಷಕರೇ.